ಜಿಮ್ಗೆ ಹೋದ್ರೆ ಕೆಮ್ಮದ್ರೆ ಸಾಕು ಮೊಟ್ಟೆ ತಿನ್ನಿ ಅಂತಾರೆ. weight ಲಾಸ್ಗೂ ಬಾಡಿ ಬಿಲ್ಡ್ ಮಾಡೋದಕ್ಕೂ ಕೆಲವರೆಲ್ಲ 5ರಿಂದ 6 ಮೊಟ್ಟೆ ತಿಂತಾರೆ ದಿನಕ್ಕೆ. ಎಷ್ಟು ಮೊಟ್ಟೆ ತಿನ್ಬೇಕು ಅಂತ ಹೇಳಕ್ಕೆ ಅವ್ರೇನ್ ಡಾಕ್ಟರ್ ಅಲ್ಲ, ನಾನು ಕೂಡ ಡಾಕ್ಟರ್ ಅಲ್ಲ. ನಾನು ಅದಕ್ಕೆ ಒಂದು ರಿಸರ್ಚ್ ರಿಪೋರ್ಟ್ ಓದ್ತಾ ಇದ್ದೀನಿ. ನೀವೆಷ್ಟು ಮೊಟ್ಟೆ ತಿಂತಿದ್ದೀರಾ ಅಂತ ಕಮೆಂಟ್ ಮಾಡಿ, ರಿಸರ್ಚ್ ಎಷ್ಟು ಮೊಟ್ಟೆ ರೆಕಮೆಂಡ್ ಮಾಡುತ್ತೋ ಅದ್ರ ಬಗ್ಗೆ ನಾನು ರೀಲ್ ಮಾಡ್ತೀನಿ. ತಿಂದ್ರೆ ಮೊಟ್ಟೆ ಕೆಡುತ್ತೆ ಹೊಟ್ಟೆ, ಯಾಕಂದ್ರೆ ಮೋಸ ಮಾಡ್ತಾರೆ ಸಿಕ್ಕಾಪಟ್ಟೆ. ನಾನು ಕೋಳಿ ಬಗ್ಗೆ ರೀಲ್ ಮಾಡಿದ್ದೆ, ಅದನ್ನ ಇಲ್ಲಿ ಲಿಂಕ್ ಮಾಡಿದೀನಿ, ಚೆಕ್ ಮಾಡಿ. ಅವಾಗ ಎಲ್ಲ ಮೊಟ್ಟೆ ಬಗ್ಗೆ ಕೇಳಿದ್ರು, ಅದಕ್ಕೆ ಮೊಟ್ಟೆ ವಿಡಿಯೋ ಮಾಡ್ತಾ ಇದ್ದೀನಿ. ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ, ಎಂಡ್ ತನಕ ನೋಡಿ. ನಾಟಿ ಬ್ಯೂಟಿ ರೇಟ್ ಮಾತ್ರ ಕಾಸ್ಟ್ಲಿ, ಅದಕ್ಕೆ ಎಲ್ಲರೂ ನಾಟಿ ಬಿಟ್ಟು ಫಾರ್ಮ್ ಎಗ್ಸ್ ತಿಂತಾರೆ. ಒಂದ್ ನಾಟಿ ಕೋಳಿ ವರ್ಷಕ್ಕೆ 80ರಿಂದ 100 ಮೊಟ್ಟೆ ಇಡುತ್ತೆ. ಅದೇ ಫಾರಂ ಕೋಳಿ ಒಂದ್ ವರ್ಷದಲ್ಲಿ 240ರಿಂದ 260 ಮೊಟ್ಟೆ ಇಡುತ್ತೆ. ಇದು ಸ್ಟ್ರೆಸ್ ಅಲ್ಲಿರೋ ಇಂಜಿನ್. ಆ ಇಂಜಿನ್ ಅಲ್ಲಿರೋ ಸ್ಟ್ರೆಸ್ ಮೊಟ್ಟೆಗೆ ಪಾಸ್ ಆಗುತ್ತೆ, ಅಲ್ಲಿಂದ ನಮಗ್ ಪಾಸ್ ಆಗುತ್ತೆ. ಅದಕ್ಕೆ ಫಾರ್ಮ್ ಮೊಟ್ಟೆನಲ್ಲಿ ಒಮೆಗಾ 6 ಹೈ ಇರುತ್ತೆ. ಕೋಳಿ ಹುಡ್ಕೊಂಡು ಹುಳ ತಿನ್ಬೇಕು, ಅವಾಗ ಹುಳದಲ್ಲಿರೋ ಒಮೆಗಾ 3 ಕೋಳಿಗೆ ಬರುತ್ತೆ, ಅಲ್ಲಿಂದ ನಮಗ್ ಬರುತ್ತೆ. 7 ಸೀಸ್ ಅಂತ ಒಂದು ಫಿಶ್ ಆಯಿಲ್ ಇತ್ತಲ್ಲ, ಅದ್ರಲ್ಲಿರೋದು ಕೂಡ ಅದೇ ಒಮೆಗಾ 3, ಅದನ್ನ ಬೆನಿಫಿಷಿಯಲ್ ಅಂತ. ಅದೇ ತರ ನಾಟಿ ಕೋಳಿ ಮೊಟ್ಟೆ ದೇವ್ರು ಮಾಡಿರೋ ಕ್ಯಾಪ್ಸುಲ್. ಫಾರಂ ಕೋಳಿ ಮೊಟ್ಟೆನಲ್ಲಿ ಒಮೆಗಾ 6 ಜಾಸ್ತಿ ಇರುತ್ತೆ, ನಾಟಿ ಕೋಳಿನಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ. ಒಮೆಗಾ 6 ಜಾಸ್ತಿ ಇದ್ದಷ್ಟು ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ಮು, ಜಾಯಿಂಟ್ ಪೇನು, ಏಜಿಂಗು ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಬರುತ್ತೆ. ಅದರಿಂದ ನಿಮಗೆ ಪ್ರಾಬ್ಲಮೇ ಜಾಸ್ತಿ. ಈ ಕಂಟೆಂಟ್ ಇಷ್ಟ ಆದ್ರೆ ಇಷ್ಟಪಟ್ಟು ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಬಗ್ಗೆ ಕೇರ್ ಇದ್ರೆ ಈ ರೀಲ್ನ ಅವ್ರಿಗೆ ಶೇರ್ ಮಾಡಿ. ಕೋಳಿ ಬಿಸಿಲಲ್ಲಿ ಓಡಾಡ್ಕೊಂಡು ಆಯ್ಕೊಂಡು ತಿನ್ಬೇಕು, ಅವಾಗ ಕೋಳಿಗೆ ವಿಟಮಿನ್ ಡಿ ಬರುತ್ತೆ, ನಮಗೂ ವಿಟಮಿನ್ ಡಿ ಬರುತ್ತೆ. ನಾಟಿ ಕೋಳಿ ಮೊಟ್ಟೆ 4 to 6 times ಹೈಯರ್ ಇನ್ ವಿಟಮಿನ್ ಡಿ. ಟೆಸ್ಟ್ ಮಾಡಿರೋರಿಗೆಲ್ಲ ವಿಟಮಿನ್ B12 ಡಿಫಿಷಿಯನ್ಸಿ ಇರುತ್ತೆ. B12 ಇಂದ ರೆಡ್ ಬ್ಲಡ್ ಸೆಲ್ಸ್ ಫಾರ್ಮ್ ಆಗುತ್ತೆ, ಅದರಿಂದ ಅನಿಮಿಯಾ ಪ್ರಿವೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನು ಎಷ್ಟೊಂದು ಬೆನಿಫಿಟ್ಸ್ ಇದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ನಾಟಿ ಕೋಳಿ ಮೊಟ್ಟೆ 1 ತಿನ್ನೋದು, ಫಾರ್ಮ್ ಕೋಳಿ ಮೊಟ್ಟೆ 4 ತಿನ್ನೋದು ನ್ಯೂಟ್ರಿಷನ್ ಅಲ್ಲಿ ಸೇಮ್. ಹೆಲ್ತ್ ವೈಸ್ ಫಾರ್ಮ್ ಕೋಳಿ ಮೊಟ್ಟೆ 4ರಷ್ಟು ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಒಂದ್ ಲೆಕ್ಕದಲ್ಲಿ ನೀವು ಕೇಕು, ಐಸ್ ಕ್ರೀಮ್, ಪಿಜ್ಜಾ ತಿಂತಾ ಇದ್ರೆ ಅದ್ರ ಬದಲು ಯಾವ ಮೊಟ್ಟೆ ತಿಂದ್ರು ಒಳ್ಳೇದೇನೆ. ಏನ್ ಹೇಳಿದ್ರು ಮೊಟ್ಟೆ ತಿಂತೀನಿ ಅಂತಾರಲ್ಲ, ಅಂತ ಫ್ರೆಂಡ್ಸ್ಗೆ ಅದನ್ನ ಕಳಿಸಿ. ಒಳ್ಳೆ ಕಲೆಗೂ ಒಳ್ಳೆ ಬೆಳೆಗೂ ಬೆಲೆ ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ. ಸೀಡ್ ಆಯಿಲ್ಸ್ ತಿನ್ಬೇಡಿ ಅಂತಾರಲ್ಲ, ಅದರಲ್ಲೂ ಒಮೆಗಾ 6 ಜಾಸ್ತಿ ಇರೋದು, ಅದಕ್ಕೆ ಅದನ್ನ ತಿನ್ಬೇಡಿ ಅಂತಾರೆ.